ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅವರು ಏನ್ ಹೇಳ್ತಾರ್ರಿ, ಇದು ಇಷ್ಟು ಗಲೀಜಾಗೈತೆ, ಇದು ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಹೇಳಿದ್ಮೇಲೆ 8 ದಿನದ ಶನಿವಾರ 8 ದಿವಸ ಆಯ್ತ್ರಿ. 8 ದಿನದಾಗ ಹೋದ್ವಿ. ಅವತ್ತೆಲ್ಲ ತೆಗ್ದ್ರಿ ಅದನ್ನ. ಏನ್ ತೆಗೆದ್ರು? ಅದು ಬಟ್ಟಿ ಕಾಟನ್ ಬಟ್ಟೆ ಎಲ್ಲಿಟ್ಟಿದ್ರು? ಒಳಗಡೆ ಕಾಲ್ ಮಾಡಿ ಶರೀರನೇ ಇಟ್ಬಿಟ್ರಿ. ಕೂಸು ಬರೋ ಜಾಗದಾಗ ಅದನ್ನೆಲ್ಲ ತೆಗದ್ರಿ. ತೆಗದ ಮೇಲೆ ಮತ್ ಇದು ಹಿಂಗಾಗೈತೆ ಹೆಂಗ ಅಂತಂದು ಸ್ಕ್ಯಾನಿಂಗ್ ಮಾಡಿದ್ರ ಅದು ಏನಾಗೈತ್ರಿ, ಒಟ್ಟ ಬೇದಿ ಬರೋದೊಂದು, ಇದು ಗರ್ಭ ಚೀಲದ ಕಾಲ್ ಮಾಡಿದೊಂದು 2 ಕಟ್ ಮಾಡಿ 2 ಟಾಚ್ ಹಾಕ್ಬಿಟ್ಟಾರ. ಈ ಕಡೆ ಅದು ಹೋಗಕ್ಕಿಲ್ಲ, ಈ ಕಡೆ ಇದು ಹೋಗಕ್ಕಿಲ್ಲ, 2 ಪ್ಯಾಕ್ ಆಗಿಬಿಡ್ತೀರಿ. ಬಟ್ಟೆ ಎಷ್ಟು ದಿನ ಇತ್ತು ಒಳಗಡೆ? ಅದು 7 ದಿವಸ ಐತ್ರಿ. 8ನೇ ದಿವಸಕ್ಕೆ ತೆಗ್ದ. ಎಲ್ಲಿ ತೆಗೆದ್ರು ಬಟ್ಟೆನ? ಹೊರಗೆ ತೆಗೆದ್ರು? ಅಲ್ಲೇ ರಿಮ್ಸ್ನಾಗ ತೆಗ್ದ. ಮತ್ತೆ ಇಲ್ಲಿ ಮಾನ್ಯದಲ್ಲಿ ಯಾಕೆ ತೆಗೆದಿಲ್ಲ? ಅವ್ರು ಮಾನವಿಯಲ್ಲಿ 3 ದಿವಸದಾಗ ಚೆನ್ನಾಗಿದೆ ಅಂತ ಕಳ್ಸ್ಯಾರ್ರಿ ಮನೆಗೆ. ಒಳಗಿಟ್ಟು ಕಳ್ಸ್ಯಾರ್ರಿ 3 ದಿನದಾಗ. 3 ದಿನದಾಗ ಒಳಗಿಟ್ಟು ಕಳ್ಸಿದ್ಮೇಲೆ ನಾವೇನ್ ಮಾಡಿವಿ, ನಾರ್ಮಲ್ ಏರಿಗೆ ಆಗೈತೆ ಅಲ್ಲ, ಮಗು ಚಂದ ಐತೆ ಅಂದ್ಕೇಸಿ ಬಂದು ಮೈ ತೊಳೆದು ಮಗು ನೀರ್ ಹಾಕೋದು ಮಾಡಿದ್ವಿ. ಆಮೇಲೆ 6 ದಿವಸದಾಗ ಚಲೋದೇಳ್ರಿ. 7ನೇ ದಿನದಾಗ ಸ್ವಲ್ಪ ವಾಮಿಟ್ ಆಗೈತ್ರಿ. ವಾಮಿಟ್ ಆದ್ಗಳೇನೆ ಅವ್ರ ಏನ್ ಮಾಡ್ಯಾರ, ಅಲ್ಲಿಗೆ ಕರ್ಕೊಂಡ್ ಹೋಗ್ಯಾರ. ಅಲ್ಲಿಗೆ ಕರ್ಕೊಂಡ್ ಹೋದ್ಗಳೇನೆ ಅವ್ರು ತಮ್ಗೆ ಹೆಂಗೈತೆ ನಾವೇ ಇಟ್ಟಿವಿ, ನಮ್ಮ ಮೈ ಮೇಲೆ ಬರ್ತೈತೆ ಅಂತ ಮಾಡಿದ್ರು ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ರು, ಆಗಿಂದಾಗ ರಿಮ್ಸಿಗೆ ಹೋಗ್ರ ಅಂತ ರಿಮ್ಸಿಗೆ ಬರೋದು. ಅಲ್ಲಿ ಅಬ್ಸರ್ವೇಷನ್ ಮಾಡಿಲ್ಲ ಮಾನ್ವಿಯಲ್ಲಿ? ಡೈರೆಕ್ಟ್ ಅಲ್ಲಿ ಚೆಕ್ ಮಾಡಿಲ್ಲ, ಡೈರೆಕ್ಟ್ ಇದೆ ರಿಮ್ಸಿಗೆ ಕಳ್ಸ್ಯಾರ. ನಮ್ಮಿಂದ ಹಿಡಿಯೋದಾಗಲ್ಲ, BP ಕಡಿಮೆ ಆಗೈತೆ, ಇಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಅಂತ ಅಲ್ಲಿಗೆ ಕಳ್ಸ್ಯಾರ. ಈಗ ಬಾಣಂತಿ ಜೊತೆ ನೀವು ಹೋಗಿದ್ರ? ಹೋಗಿದ್ವಿ. ಅಂದ್ರೆ ಡಾಕ್ಟರ್ ಚೆಕ್ ಮಾಡಿದ್ರಮ್ಮ ಅಥವಾ ನರ್ಸ್ ಗಳೇ ಮಾಡಿದ್ರ? ಎಲ್ಲಿ? ಇಲ್ಲಿ ಮಾನ್ವಿಯಲ್ಲಿ ನರ್ಸ್ ರೀ. ಡಾಕ್ಟರ್ ಯಾರು ಬಂದಿಲ್ಲ? ಯಾರು ಬಂದಿಲ್ಲ, ನರ್ಸ್ ಇದ್ರಿ. ಸರಿ. ಅಂತವು ಈ ಕೆಲಸ ಆಗ್ಬಾರ್ದ್ರಿ. ಆ ಘಟನೆ ಆ ಮಕ್ಳಿಗೆ ಈ ತರ ಆಗ್ಬಾರ್ದು. ಇಂತ ಘಟನೆ ಮಕ್ಕಳು ಬೇಕಂತ ದೇವ್ರಿಗೆ ಬೇಡ್ಕೊಂಡ್ ಹುಟ್ಟತಾವ್. ಈ ತಾಯಿ ಎಷ್ಟು ಜನ ಮಕ್ಕಳು ನಿಮ್ಗೆ? ನನಗ್ 4 ಜನ ರೀ. 4 ಜನ ಮಕ್ಕಳು. ಕೊನೆಯವರು ಇವ್ರು ಕೊನೆ ಸಣ್ಣವ್ರು, ಲಾಸ್ಟ್ನ ಮಗಳು. ಸರಿ, ಮತ್ತೇನ್ ಹೇಳ್ತೀರಮ್ಮ ಸರ್ಕಾರಕ್ಕೆ ಈ ಮಾಧ್ಯಮದ ಮೂಲಕ? ಇದನ್ನು ಇದು ಇದು ಇಲ್ಲಿಗೆ ನಿಲ್ಲಬೇಕು. ಅಂದ್ರೆ ಏನದ, ಯಾವ ಪೇಷಂಟ್ ಬಂದ್ರೆ ಇದು ನಮ್ಮದು, ನಮ್ಮ ಮಗಳು ಅಂತೇಳಿ ಅವ್ರು ಟ್ರೀಟ್ಮೆಂಟ್ ಕೊಡ್ಬೇಕು. ಯಾವ ಮಕ್ಕಳು ಈ ತರ ಜನ್ಮ ಕೊಡಬಾರ್ದು. ತಾಯಿ ಮಗಳು ಅರಿವಿಯಾಗಿರ್ಬೇಕು. ಅಂದ್ರೆ ಆಗತ್ತ ಕೆಲಸ ಅಂದ್ರ ಪೇಷಂಟ್ ಹಿಡಿಬೇಕು. ಈ ಕೆಲಸ ಆಗಲ್ಲ ಅಂದ್ರೆ ಮುಂದಕ್ಕೆ ಕಳ್ಸ್ಬೇಕು. ನೀವು ಅಲ್ಲೇನು ಹೋಗ್ರಿ, ಪ್ರೈವೇಟ್ ಅವ್ರು ಹೋಗ್ರಿ, ಆಸ್ಪತ್ರೆ ಹೋಗ್ರಿ, ಇಂತ ದೊಡ್ಡ ಆಸ್ಪತ್ರೆಗೆ ಹೋಗ್ರಿ, ಇಲ್ಲಿ ಚೆನ್ನಾಗತ್ತ ಅಂತ ಕಳ್ಸ್ಬೇಕು. ಅವ್ರು ಇನ್ ನಮ್ಮಿಂದ ಆಗತ್ತಂತ ಹೇಳಿ ಹಿಡಿದು ಪ್ರಾಣ ತೆಗಿಬಾರ್ದು. ಇದು ಬಹಳ ಅನ್ಯಾಯ ಇದ್ದಾಗ ಯಾವ ಮಕ್ಕಳಿಗೆ ಬರ್ಬಾರ್ದು. ಈಗ ಮಗು ಅನಾಥಾಗಿ ನಾವೇನ್ ಮಾಡಮ್, ಆ ಅಪ್ಪಗ ಕೂಸಿನ ತಂದೆ ತಾಯಿ ಇಲ್ಲ. ಅದರಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಕಾಟನ್ ಬಟ್ಟೆ ಇಟ್ಟು ಹತ್ತಳ್ಳಿ ಇಟ್ಟು ಹಂಗೆ ಹೊಲಿಗೆ ಹಾಕಿದ್ದಾರೆ. ಹಂಗಾಗಿ ಅವರು ಇನ್ಫೆಕ್ಷನ್ ಆಗಿ ಈ ತರ ಆಗಿದೆ. ಮತ್ತೆ ಈ ಬಗ್ಗೆ ಡಾಕ್ಟರ್ಸ್ ಏನ್ ಹೇಳಿದ್ರು ಸರ್ ಇಲ್ಲಿ ಮಾನ್ವಿಯಲ್ಲಿ? ಸರ್ ಮಾನ್ವಿಯಲ್ಲಿ ಡಾಕ್ಟರ್ ಇದ್ದಿಲ್ಲ ಸರ್. ಡಾಕ್ಟರ್ ಇದ್ದಿಲ್ಲ. ಅದಕ್ಕೆ ಏನ್ ಹೇಳಿದ್ರು ಅವ್ರು ನೀವು ಚೆಕಪ್ಗೆ ಹೋದಾಗ? ನೆಕ್ಸ್ಟ್ ಟೈಮ್ ಹೋದಾಗ ಸರ್ ಹಂಗೆ ಸೀದಾ ಸೀರಿಯಸ್ ಆಗಿದ್ದೆ, ರಿಮ್ಸ್ ಹಾಸ್ಪಿಟಲ್ಗೆ ಹೋಗಿ ಬರ್ಕೊಟ್ಟಿದ್ದಾರೆ. ಬಟ್ ಅವ್ರು ಯಾರು ಚೆಕ್ ಮಾಡಿಲ್ಲ ಸರ್. ಸರಿ, ಡೆಲಿವರಿ ಮಾಡಿದವ್ರು ಯಾರು? ಮಾನ್ವಿ ಸಿಸ್ಟರ್. ಎಲ್ಲಿ ಮಾನ್ವಿಯಲ್ಲಿ? ಯಾವ ಆಸ್ಪತ್ರೆ? ತಾಯಿ ಮಕ್ಕಳ ಆಸ್ಪತ್ರೆ. ತಾಯಿ ಮಕ್ಕಳ ಆಸ್ಪತ್ರೆ. ಸರಿ, ನೀವ್ ಯಾಕಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರಿ? ಸರ್ ನಾವು ಬಡವರು ಸರ್, ನಮ್ಮ ಹತ್ರ ದುಡ್ಡಿಲ್ಲ ಸರ್ ನಮ್ಮ ಹತ್ರ ಅಷ್ಟೊಂದು. ಸರಿ, ಇವಾಗ ರಿಮ್ಸ್ ಅಲ್ಲಿ ಎಷ್ಟು ದಿನ ಇದ್ರಿ? ರಿಮ್ಸ್ ಅಲ್ಲಿ 1 ವಾರ ಆಯ್ತು ಸರ್. ಅದು ಏನ್ ಇನ್ಫೆಕ್ಷನ್ ಆಯ್ತು ಸರ್? ಅದು ಕಾಟನ್ ಬಟ್ಟೆ ಇಟ್ಟು ಎಲ್ಲ ಕಿಡ್ನಿ, ಲಿವರ್, ಹಾರ್ಟಿಗೆ ಪ್ರಾಬ್ಲಮ್ ಅಂತ ಎಲ್ಲ ಹೇಳಿದ್ರು ಸರ್. ಇನ್ಫೆಕ್ಷನ್, ಹೆವಿ ಇನ್ಫೆಕ್ಷನ್ ಆಯ್ತಾ? ಹೆವಿ ಇನ್ಫೆಕ್ಷನ್ ಆಯ್ತು ಸರ್. ರೈಟ್. ಮದುವೆಗೆ ಎಷ್ಟು ದಿನ ಆಗಿತ್ತು? ಮದುವೆಗೆ 10 ತಿಂಗಳಾಯ್ತು ಸರ್. ಇವಾಗ ಮಗು ಇದೆನಾ ಇವಾಗ? ಇದೆ ಸರ್. ಓಕೆ, ಆರೋಗ್ಯವಾಗಿದೆನಾ ಅದು? ಹಾಂ ಸರ್. ಸರಿ, ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಿರ್ತಾವ? ಏನಿಲ್ಲ ಸರ್, ಸೂಕ್ತವಾದ ಕ್ರಮ ತಗೋಬೇಕು ಸರ್. ಸೂಕ್ತವಾದ ಕ್ರಮ ತಗೋಬೇಕು. ಈಗ ಅತಿ ಹೆಚ್ಚು ಅವ್ರು ಬೇಜವಾಬ್ದಾರಿ ಸರ್. ಅವ್ರು ಬೇಜವಾಬ್ದಾರಿಯಿಂದ ಆತವ್ ಸರ್. ಸಾವಾಗ ಕಾರಣ ಏನು? ಅವ್ರು ಬೇಜವಾಬ್ದಾರಿ. ಅದಕ್ಕ ಬಟ್ ಅವ್ರು ಏನು ಇದು ಮಾಡ್ತಾರ, ಅವ್ರಿಗೆ ಸುತ್ತ ಕ್ರಮ ತಗಂದ್ರೆ ಭಾರಿ ನೀಟಾಗಿರ್ತದ ಸರ್. ದವಾಖಾನೆ ಅಂದ್ರೆ ಈಗ ಡಾಕ್ಟರ್ ಅಂದ್ರೆ ತಂದೆ ತಾಯಿ ಇದ್ದಂಗ. ನಾವು ಬಡವರು, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿಲ್ಲ ಅಂದ್ರೆ ಯಾವ ಆಸ್ಪತ್ರೆಗೆ ಹೋಗ್ಬೇಕು? ನಮ್ ತಕ್ಕೇನ ರೊಕ್ಕ ಅದ? 1 ರೂಪಾಯಿ ಇಲ್ಲ, ಕೊಡಕ್ಕಿಲ್ಲ, ತಗೊಂಬೇಕಿಲ್ಲ. ಚಾ ಕುಡಿಯಕ್ ರೊಕ್ಕ ಇಲ್ದವ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕಲ್ಲ ನಾವು. ಮತ್ತೆ ಇನ್ನೆಲ್ಲಿಗೆ ಹೋಗ್ತಿದ್ದೆ ಅದಕ್ಕೆ? ಈಗ ಅವರೇ ಹಿಂಗ ಸಾವು ಮಾಡಿದ್ನಂದ್ರ
ಮುಂದಿನವ್ರ ಗತಿ ಏನು, ಮುಂದೆ ಬದುಕದೇನು ಬಿಡೋದೇನು? ಇದು ಒಂದಾಯ್ತು, ಇದಕ್ಕಿಂತ ಮುಚ್ಚೋಗಿರೋ ಅದ್ರಾಗ ಮುಚ್ಚೋಗಿರೋ ಇದು ಒಂದಾಯ್ತು ಪರವಾಗಿಲ್ಲ, ಇದಕ್ಕಿಂತ ಮುಚ್ಚೋಗಿರೋ ಎಷ್ಟು ಇರ್ಬೋದು ಸರ್? ಸರ್ ಇದ್ರಲ್ಲಿ ಯಾರ್ಯಾರೆಲ್ಲ ಕೈವಾಡ ಇರ್ಬೋದು ಅಂತ ಹೇಳ್ತಿರ್ತಾವ? ಸಿಬ್ಬಂದಿಗಳು ಕೈ ಹೊಡಿರ್ತಾರೆ ಸರ್. ಮತ್ತೆ ಡಾಕ್ಟರ್ ಕೈವಾಡ ಇರಬಹುದಾ? ಇರ್ತಾ ಸರ್, ಮತ್ತೆ ಅಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಇರಲ್ಲ ಸರ್, ಯಾವಾಗ ಹೋದ್ರು ಡಾಕ್ಟರ್ ಇರಲ್ಲ ಅಲ್ಲಿ. ಜವಾಬ್ದಾರಿ ಅಲ್ರಿ ಅವ್ರದ್ದು ಚೆಕ್ ಮಾಡೋದು, ಜವಾಬ್ದಾರಿ ಏನಿದ್ರು ಸರ್, ಮಾಡ್ಬೇಕಲ್ಲ. ಇರ್ಬೇಕಲ್ಲ ಸರ್, ಜವಾಬ್ದಾರಿ ತಗೊಂಡ್ ಇರ್ಬೇಕು ಅವ್ರು ಅಲ್ಲಿ. ಇರೋದಿಲ್ಲ ಒಟ್ಟು ಬರೀ ನಿರ್ಲಕ್ಷ್ಯತನ ಮಾಡ್ತಾರೆ ಅಲ್ಲಿ ಹೋದ್ರೆ. ಅದು ಸ್ವಲ್ಪ ಕುಂತ್ಕ ವೇಟ್ ಮಾಡು ಆಮೇಲೆ ಬಾ, ಬರೀ ಇವೇ ಹೇಳ್ತಾರ ಅವ್ರು. ಸ್ವಲ್ಪನ ಜವಾಬ್ದಾರಿ ಇಲ್ಲ ಸರ್ ಅಲ್ಲಿ. ಇದಕ್ಕೂ ಮೀರಿರೋ ಇನ್ ಎಷ್ಟಾಗಿದವು, ಇದು ಕಣ್ಣಿಗೆ ಬಂದಿದ್ ಒಂದ್ ಪ್ರಕರಣ, ಆಮೇಲೆ ಇನ್ ಮಿಕ್ಕಿರೋವು ಮನಿಗ್ ಬಂದ್ ಸತ್ತಿರೋವು ಎಷ್ಟು, ಇದಾಗಿರೋ ಎಷ್ಟು ಯಾರಿಗ್ ಗೊತ್ತಿರುತ್ತೆ ಸರ್. ಈಗ ಅವ್ರೇನು ಕಳಿಸ್ಬಿಡ್ತಾರೆ, ಆಗೋಯ್ತು. ಸರ್ ಮತ್ತೆ ಏನ್ ಕಾರಣ ಸರ್ ಈ ತರ ಅವ್ರು ನಿಮ್ ಜೊತೆ ಈ ತರ ಮಾಡೋದಕ್ಕೆ? ಅವ್ರಿಗೆ ದುಡ್ಡು ಕೊಡ್ಬೇಕು ಸರ್, ದುಡ್ಡು ಕೊಟ್ರೆ ಚೆನ್ನಾಗಿ ನೋಡ್ಕೊಂತಾರ. ಈಗ ಬೇಜವಾಬ್ದಾರಿ ಸರ್, ನಮ್ಮ ಮೇಲೆ ಬೇಜವಾಬ್ದಾರಿ, ಸಣ್ಣ ಕೂಲ್ ಅಂತ ಬೇಜವಾಬ್ದಾರಿ. ಇದು ಒಂದೇ ನೋಡ್ರಿ, ಬೇರೆ ಅದೇನಿಲ್ಲ. ಜನಾಂಗ ಅಂತ ಅವ್ರಿಗೆ ಬೇಜವಾಬ್ದಾರಿ ನಾವು. ಇವಾಗ ಅವ್ರಿಗೇನು ಒಂದು ಡೆಲಿವರಿಗೆ 5,000-6,000 ರೂಪಾಯಿ ಕೊಟ್ರೆ ಚೆನ್ನಾಗಿ ನೋಡ್ಕೊಂತಾರ ಸರ್. ಇಲ್ಲಾಂದ್ರೆ ಗೆಲ್ಲಿತಾರ 5,000 ನಾವು 5,000 ರೂಪಾಯಿ ಇದ್ರೆ ಪ್ರೈವೇಟ್ ಹೋಗ್ಬೋದು. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ಲೇನಾಯ್ತು, ಒಂದು ಡೆಲಿವರಿ ಮಾಡಿದ್ರೆ 5,000-6,000 ಕೇಳ್ತಾರೆ. DHO ಸರ್ಕಾರಿ ಇದ್ರ ಬಗ್ಗೆ ಗಮನ ತಗೋಬೇಕು. ಯಾಕಂದ್ರೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸ್ಬೇಕು. ಅಲ್ಲಿ ಇರ್ತಕ್ಕಂಥ ಡಾಕ್ಟ್ರು 3-4 ಹಾಸ್ಪಿಟಲ್ ಮಾಡಿರ್ತಾರ, ಇಲ್ಲಿ ದುಡ್ಡು ಕೊಟ್ರೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರ್ತಾರ, ಇಲ್ಲಾಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರ. ಪ್ರೈವೇಟ್ ಇಲ್ಲಿ ಏನನ್ನ ದುಡ್ಡು ಕೊಡೋದು ಆಗ್ತಾ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೀ ಅಲ್ಲಿ ನೋಡ್ತು ಅಂತ ಹೇಳ್ತಾರ. ಒಟ್ಟು ದುಡ್ಡು ವಸೂಲ್ ಮಾಡೋರು ಇವರು ಕೊಲೆಗಾರರು, ದುಡ್ಡು ವಸೂಲ್ ಮಾಡೋರು. ಇವ್ರು ಏನಪ್ಪ ಜನ್ಮ ಉಳಿಸ್ಬೇಕು, ಜನ್ಮ ಇದು ಮಾಡ್ಬೇಕು ಅನ್ನೋ ಡಾಕ್ಟ್ರೇ ಅಲ್ಲ ಇವ್ರು. ಅದು ಯಾವ ತರ ಸಾವಾಯ್ತು ಸರ್ ಈ ಮಗುವಿಂದು? ಏನಿಲ್ಲ ಸರ್, ಆರೋಗ್ಯವಾಗಿದ್ದಾಳ ಹೆಣ್ಮಗಳು, ಎಲ್ಲ ಹೋಗಿರಿ ಕರ್ಕೊಂಡು ಹೋಗಿರ, ತೋರಿಸ್ಯಾರ, ನೋಡ್ಯಾರ. ನೋಡಿದ್ಮೇಲೆ ಅದನ್ನ ಡೆಲಿವರಿ ಆಗಿದೆ. ಡೆಲಿವರಿ ಆದ್ಮೇಲೆ ಹೊಲಿಗೆ ಹಾಕಿದಾರ. ಹೊಲಿಗೆ ಹಾಕಿದ್ರೆ ಅಲ್ಲಿ ಕಾಟನ್ ಇದೆ, ಕಾಟನ್ ಮೇಲೆನೆ ಹೊಲಿಗೆ ಹಾಕಿ ಅದನ್ನ ಇನ್ಸ್ಪೆಕ್ಷನ್ ಆಗಿ ಅದು 3-4 ದಿನ ಆದ್ಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಯಾರ. ಹೋದ್ರೆ ಅದನ್ನ ನೋಡಿ ಚೆಕ್ ಮಾಡಿದಾಗ ಎಲ್ಲ ಸ್ಪ್ರೆಡ್ ಆಗಿ ಇದಾಗಿದೆ. ಆಮೇಲೆ ರಾಯಚೂರು ಆಸ್ಪತ್ರೆ ರಿಮ್ಸ್ಗೆ ಹೋಗ್ಯಾರ. ರಿಮ್ಸ್ ಆಸ್ಪತ್ರೆಯಲ್ಲಿ ಇವ್ರನ್ನ ಬೈದಾರ. ಏನ್ ಮಾಡ್ತಾರಲ್ಲ ತಾಲೂಕು ಅಫ್ಸರ್ಗಳೆಲ್ಲ, ಇವ್ರು ಯಾಕೆ ಚೆನ್ನಾಗಿ ನೋಡ್ತಾ ಇಲ್ಲ, ಯಾಕೆ ಈ ತರ ಮಾಡಿದ್ರು ಅಂತಂದು ನಮ್ಮವ್ರನ್ನ ಬೈದಾರಲ್ಲ. ಬೈದಾಗ ಇವ್ರಿಗೆ ಏನ್ ಗೊತ್ತಾ, ಅಮಾಯಕ ಜನರು ಬಡವರು, ಕಾರಣಕ್ಕೆ ಬೈದ್ರು ಅವ್ರು ಈ ತರ ಹೊಲಿಗೆ ಹಾಕಿರಲ್ಲ, ಈ ತರ ಹೆಂಗ್ ನೋಡಿದ್ರ ಅವ್ರು, ಎದಕ್ ತೋರಿಸಿ ಅಂತೆಲ್ಲ ಅಂತಾರ ಹಾಸ್ಪಿಟ್ಲಿಗೆ. ಇಲ್ರಿ, ಇವ್ರು ಹೋಗಿರ್ತಾರ ಹಾಸ್ಪಿಟ್ಲಿಗೆ, ಹೋದ್ರೆ ಏನಾಯ್ತು, ಇವ್ರು ಪ್ರಾಣ ಉಳಿಸೋರು ಅಂತ ಹೋಗಿರ್ತಾರ, ಪ್ರಾಣ ತೆಗಿತಾರ ಅಂತ ಹೋಗಿರಲ್ಲ ಇವ್ರು. ಆದ್ರೆ ಅಲ್ಲಿ ಹೊಲಿಗೆ ಹಾಕಿ ಈ ತರ ಮಾಡಿದ್ಮೇಲೆ ಅವ್ರಿಗೆ ಎಫೆಕ್ಟ್ ಆಗಿದ್ದಲ್ಲ, ಅವಾಗ ಬೈದಾರ ಅವ್ರು. ಇಲ್ಲೆಲ್ಲ ತಾಯಿ ಮಕ್ಕಳ ಆಸ್ಪತ್ರೆ ಮಾನವಿ ಏನಿದೆಲ್ಲ ಪೂರ್ತಿ ಡಲ್ ಇದೆ. ಒಟ್ಟ ಹಾಸ್ಪಿಟ್ಲಾಗ ಇದೇ ಇರಲ್ಲ, ನರ್ಸ್ಗಳು ಇರಲ್ಲ, ಮತ್ತೆ ಡಾಕ್ಟರ್. ಈ ಪ್ರಕರಣದಲ್ಲಿ ಯಾರ್ಯಾರೆಲ್ಲ ಕೈವಾಡ ಇದೆ ಅಂತಿರ್ತಾವ? ಇದೆಲ್ಲ ಡಾಕ್ಟರ್ದೇ ಕೈವಾಡಗಳು, ನರ್ಸ್ಗಳದು, ಡಾಕ್ಟರ್ದು. ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಆರಾಮಾಗಿ ಮಾಡ್ತಿದ್ರು. ನಮ್ಮ ದುಡ್ಡಿನೇ ಪ್ರಾಬ್ಲಮ್, ದುಡ್ಡು ಅಂತ ಸಾಯ್ತಿದ್ದಾರೆ ಹಾಸ್ಪಿಟ್ಲ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.